ಹೌದು. ನಾವು ಬೋಟ್‌ನಿಂದ ಸುಮಾರು ಒಂದು ವಾರ ಹೇಗಾಯ್ತು ಬಂದು. ಒಂದು ತುಫಾನ್‌ದಲ್ಲಿ ಸಿಕ್ಕಿದ್ದೇವೆ. ವಾಯುಭಾರ ತುಂಬಾ ಕುಸಿತ ಉಂಟು. ಮಳೆ, ಗಾಳಿ ಜೋರುಂಟು. ಬಲಿ ತಗೊಳ್ಳಿಕ್ಕೆ ಆಗುದಿಲ್ಲ. ಮತ್ತೆ ನೀರೆಲ್ಲ ಬೀಳ್ತಾ ಉಂಟು. ಬೋಟ್‌ನಲ್ಲೂ ಫಿಶಿಂಗ್ ಎಂತದು ಇಲ್ಲ. ನೀರು ಒಟ್ನಲ್ಲಿ ಕಡಿಮೆ ಇದೆ. ಮತ್ತೆ ನಮ್ಗೆ ಗವರ್ನಮೆಂಟ್‌ನಿಂದ ಏನು ಕೇಳ್ತಾ ಇಲ್ಲ. ಮೀನುಗಾರ ಅಂದ್ರೆ ಭಾರಿ ಕನಿಷ್ಠ ಮಾಡ್ತಿದ್ದಾರೆ. ಬಾಕಿಯವರಿಗೆಲ್ಲ ಎಲ್ಲ ಕಡೆನೂ ಅದು ಇದು ಕೊಡ್ತಾ ಇದ್ದಾರೆ. ರೈತರಿಗೆ ಕೊಡ್ತಾ ಇದ್ದಾರೆ. ಮೀನುಗಾರರಿಗೆ ಮೀನು ಕಾರ್ಮಿಕರಂತೂ ಎಂತದೂ ಇಲ್ಲ ಇಲ್ಲಿ. ಅದು ಸಾಹುಕಾರರಿಗೂ ತುಂಬಾ ಲಾಸ್ ಆಗ್ತಿದೆ. ಅವರಿಗೇನು ಆದ್ರೆ ಮಾತ್ರ ನಮ್ಗೆ ಸಿಗ್ತದೆ ಉತ್ಪನ್ನ. ಮತ್ತೆ ಈಗ 29ರವರೆಗೆ ಹೇಳ್ತಿದ್ರು. 29ರವರೆಗೆ ಇರ್ಬೋದು. 29ರವರೆಗೆ ಹೋದ್ರು ಎಂತ ಇರುದಿಲ್ಲ ಅವಾಗ. ಮೀನ್ ಖಾಲಿ ಆಗಿರ್ತದೆ. ಬಲೆ ಹಾಕಿದ್ರೆ ಮೀನ್ ಬರುದಿಲ್ಲ. ನೀರ್ ಕರೆಂಟ್ ಜೋರ್ ಇರ್ತದೆ. ಹೊರಗಡೆ ಭಾರಿ ಗಾಳಿ ಉಂಟು. ನಿಲ್ಲಿಕ್ಕೆ ಆಗುದಿಲ್ಲ. ಮಳೆ ಜಾಸ್ತಿ ಉಂಟು. ಎಲ್ಲ ಭಾರಿ ತಾಪಮಾನ ಉಂಟು. ಈಗ ನಾವು ಕಾರವಾರ ಬಂದರದಲ್ಲಿ ಹಾರ್ಬರ್ ಹತ್ರ. ಹಾರ್ಬರ್ದಲ್ಲೂ ಕೆಲವು ಸಲ ಬೋಟ್ ಕಟ್ಲಿಕ್ಕೆ ಕೊಡುದಿಲ್ಲ. ಈ ತರ ತುಫಾನ್ ಗಿಫಾನ್ ಆದ್ರೂ ಅವ್ರು ಕೇಳುದು ಇಲ್ಲಿ ಕಟ್ಬೇಡಿ ಅಂತ ಹೇಳುದು. ನಮ್ಮ ಟ್ರಕ್ ಬರ್ತದೆ, ಕಪ್ಪಲ್ ಬರ್ತದೆ ಅಂತ ಹೇಳುದು. ಬೋಟ್ನವ್ರಿಗೆ ಕಟ್ಟು ಕೊಡುದಿಲ್ಲ ಇಲ್ಲಿ ಕಾರವಾರದಲ್ಲಿ. ಅದು ಕೇಳೋರು ಯಾರು ಇಲ್ಲ. ಭಾರಿ ತೊಂದ್ರೆ ಆಗ್ತದೆ ಬೋಟ್ ಕಟ್ಲಿಕ್ಕೆ ಭಾರಿ ತೊಂದ್ರೆ ಆಗ್ತದೆ. ಯಾವಾಗ ಬಂದ್ರು ಇದೇ ರಗಾಳಿನೇ ಕಾರವಾರದಲ್ಲಿ. ನಾವು ಇಲ್ಲೇ ಉತ್ತರ ಕನ್ನಡ. ಭಾರತೀಯ ಹವಾಮಾನ ಇಲಾಖೆಯಿಂದ ದಿನಾಂಕ 23 ಇಂದ 25 ಅಂದ್ರೆ ನಿನ್ನೆಯಿಂದ ನಾಳೆವರೆಗೆ ಆರೆಂಜ್ ಅಲರ್ಟ್ ಅನ್ನು ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಗೆ ಘೋಷಣೆ ಮಾಡಿದ್ದಾರೆ. ಅದರಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಆದೇಶ ಹೊರಡಿಸಿದ್ದಾರೆ. ಆದ್ರಿಂದ ಏನು ಈ ವಾಯುಭಾರ ಕುಸಿತ ಆಗಿರೋದ್ರಿಂದ ಮತ್ತೆ ಆರೆಂಜ್ ಅಲರ್ಟ್ ಇರೋದ್ರಿಂದ ಯಾವುದೇ ಮೀನುಗಾರರು ಮೀನುಗಾರಿಕೆ ಹೋಗದಂತೆ ಎಚ್ಚರಿಕೆ ನೀಡಲಾಗಿದೆ. ಮೀನುಗಾರರು ಕೂಡ ತಮ್ಮ ದೋಣಿ ಮತ್ತೆ ಬಲೆಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಲು ಕೂಡ ನಾವು ಈಗಾಗಲೇ ತಿಳಿಸಲಾಗಿದೆ. ಇದು ಬಿಟ್ಟು ಸಾರ್ವಜನಿಕರು ಕೂಡ ಯಾವುದೇ ಕಾರಣಕ್ಕೂ ಸಮುದ್ರ ಪಕ್ಕದಲ್ಲಿ ಹೋಗದಂತೆ ಎಚ್ಚರಿಕೆ ನೀಡಲಾಗಿದೆ. ಸದ್ಯಕ್ಕೆ ಇವತ್ತು ಬೆಳಿಗ್ಗಿನವರೆಗೆ ಮಲ್ಪೆ ರಿಜಿಸ್ಟರ್ಡ್ ಬೋಟ್ ನಮ್ಮಲ್ಲಿ 45 ಬೋಟ್ಸ್ ಬಂದಿದೆ. ಮತ್ತೆ ಮಂಗಳೂರಿಂದ 8 ಬೋಟ್ ಬಂದಿದೆ. ಈ ಬೋಟ್ಸ್ ಇಲ್ಲಿವರೆಗೂ ಈಗ ಸದ್ಯಕ್ಕೆ ನಮ್ಮ ಹಾರ್ಬರ್ ಸ್ವಲ್ಪ ಸೇಫ್ ಇರೋದ್ರಿಂದ ಬೇರೆ ಕಡೆ ಇದ್ದಿದ್ದು ಫಿಶಿಂಗ್ ಬೋಟ್ ನಮ್ಮ ಹತ್ರ ಬಂದಿದೆ. ಆರೆಂಜ್ ಅಲರ್ಟ್ ಹೋಗಿದ್ಮೇಲೆ ಅವ್ರು ವಾಪಸ್ ಹೋಗ್ತಾರೆ.